Hey everyone, it's me Sahana Sangam. Welcome back to my YouTube channel. NCERT class 10th science ನಲ್ಲಿ ಚಾಪ್ಟರ್ 5th ಲೈಫ್ ಪ್ರೊಸೆಸಸ್ ಅನ್ನೋ ಚಾಪ್ಟರ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಟೋಟಲ್ ಆಗಿ 4 ಲೈಫ್ ಪ್ರೊಸೆಸಸ್ ಬರುತ್ತೆ. ಒಂದು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಎಕ್ಸ್ಕ್ರೀಷನ್. ನ್ಯೂಟ್ರಿಷನ್ ಅನ್ನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಒನ್ ಟೈಮ್ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ, ಸೊ ದಟ್ ಯು ವಿಲ್ ಗೆಟ್ ದ ಕಂಟಿನ್ಯೂಟಿ ಆಫ್ ದಿಸ್ ಲೆಸನ್. ಓಕೆನಾ? ಸೊ ಇವತ್ತು ನಾನು ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಅಂತ. ಸೊ ನ್ಯೂಟ್ರಿಷನ್ ಅಲ್ಲಿ 2 ಮೋಡ್ಸ್ ಬರುತ್ತೆ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಇನ್ನೊಂದು ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಪ್ಲಾಂಟ್ಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂಡರ್ ಅಲ್ಲಿ ಬರುತ್ತೆ. ವೈ? ಬಿಕಾಸ್ ಪ್ಲಾಂಟ್ಸ್ ತನಕ್ ತಾನೇ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳುತ್ತೆ. ಹಾಗಾಗಿ ಪ್ಲಾಂಟ್ಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂಡರ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಪ್ಲಾಂಟ್ಸ್ ಯಾವ ಪ್ರೊಸೆಸ್ ಮುಖಾಂತರ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳುತ್ತೆ ಅನ್ನೋದು ನೋಡೋದಾದ್ರೆ, ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರೊಸೆಸ್ ಮುಖಾಂತರ ಪ್ಲಾಂಟ್ಸ್ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳುತ್ತೆ. ಫೋಟೋಸಿಂಥಸಿಸ್ ಅಂದ್ರೆ ಏನು? ಡೆಫಿನೇಷನ್ ನೋಡೋಣ. The process by which green plants make their own food from carbon dioxide and water by using sunlight energy in the presence of chlorophyll. ಫೋಟೋಸಿಂಥಸಿಸ್ ಅನ್ನೋದು ಒಂದು ಪ್ರೊಸೆಸ್ ಬೈ ವಿಚ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಗ್ರೀನ್ ಪ್ಲಾಂಟ್ಸ್ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳುತ್ತೆ ಬೈ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಸೊ 4 ಕಾಂಪೋನೆಂಟ್ಸ್ ಅನ್ನ ಗ್ರೀನ್ ಪ್ಲಾಂಟ್ಸ್ ಯೂಸ್ ಮಾಡಿಕೊಂಡು ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ಪ್ರೊಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಆ 4 ಕಾಂಪೋನೆಂಟ್ಸ್ ಯಾವ್ದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಫೋಟೋಸಿಂಥಸಿಸ್ ಅನ್ನೋ ವರ್ಡ್ ಅನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ, ಫೋಟೋ ಅಂದ್ರೆ ಲೈಟ್ ಅಂತ, ಓಕೆನಾ? ಸಿಂಥಸಿಸ್ ಅಂದ್ರೆ ಪ್ರೊಡಕ್ಷನ್. ಸೊ ಗ್ರೀನ್ ಪ್ಲಾಂಟ್ಸ್ ಫುಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಬೈ ಯೂಸಿಂಗ್ ಸನ್ಲೈಟ್. ಆ ಒಂದು ಪ್ರೊಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಫೋಟೋಸಿಂಥಸಿಸ್ ಪ್ರೊಸೆಸ್ ಅನ್ನ ನಾವು ಕೆಮಿಕಲ್ ಈಕ್ವೇಶನ್ ಅಲ್ಲಿ ನೋಡೋದಾದ್ರೆ 6CO2 plus 12H2O along with the presence of chlorophyll and sunlight, it produces C6H12O6 plus 6O2 plus 6H2O. ಸೊ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅನ್ನ ಯೂಸ್ ಮಾಡಿಕೊಂಡು ಅಲಾಂಗ್ ವಿತ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಂಡ್ ಸನ್ಲೈಟ್ ಇದು ಗ್ರೀನ್ ಪ್ಲಾಂಟ್ಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಫುಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಫುಡ್ ಯಾವುದು ಗ್ರೀನ್ ಪ್ಲಾಂಟ್ಸ್ ಗೆ ಅಂದ್ರೆ ಗ್ಲೂಕೋಸ್. ಗ್ಲೂಕೋಸ್ ಇಸ್ ಅ ಕಾರ್ಬೋಹೈಡ್ರೇಟ್. ಸೊ ಗ್ಲೂಕೋಸ್ ಕೆಮಿಕಲ್ ಫಾರ್ಮುಲಾ C6H12O6 ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಆಕ್ಸಿಜನ್ ಅಂಡ್ ವಾಟರ್ ಅನ್ನು ಕೂಡ ರಿಲೀಸ್ ಮಾಡುತ್ತೆ. ಏನು ಫೋಟೋಸಿಂಥಸಿಸ್ ಪ್ರೊಸೆಸ್ ಮುಖಾಂತರ ಆಕ್ಸಿಜನ್ ರಿಲೀಸ್ ಆಗುತ್ತೋ ಇದೇ ಆಕ್ಸಿಜನ್ ಅನ್ನ ನಾವು ಡೈಲಿ ಇನ್ಹೇಲ್ ಮಾಡೋದು. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಅಟ್ಮಾಸ್ಫಿಯರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ವಾಟರ್ ಸಾಯಿಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸಾಯಿಲ್ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ವಾಟರ್ ಅನ್ನ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಕ್ಲೋರೋಫಿಲ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಕ್ಲೋರೋಫಿಲ್ ಇಸ್ ಅ ಗ್ರೀನ್ ಪಿಗ್ಮೆಂಟ್ ವಿಚ್ ಪ್ರೆಸೆಂಟ್ ಇನ್ ದ ಲೀವ್ಸ್ ಆಫ್ ದ ಪ್ಲಾಂಟ್. ಪ್ಲಾಂಟಿನ ಲೀವ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಒಂದು ಗ್ರೀನ್ ಪಿಗ್ಮೆಂಟ್. ಪ್ಲಾಂಟ್ಸ್ ಗ್ರೀನ್ ಆಗಿರೋದಕ್ಕೆ ರೀಸನ್ ಕ್ಲೋರೋಫಿಲ್ ಅನ್ನೋ ಕಂಟೆಂಟ್. ಓಕೆನಾ? ಸನ್ಲೈಟ್ ಅಲಾಂಗ್ ವಿತ್ ದಟ್ ಸನ್ಲೈಟ್ ಅನ್ನು ಕೂಡ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆಕ್ಸಿಜನ್ ಅಂಡ್ ವಾಟರ್ ಕೂಡ ಬೈ ಪ್ರಾಡಕ್ಟ್ಸ್ ಆಗಿ ರಿಲೀಸ್ ಆಗುತ್ತೆ. ಹಾಗಾದ್ರೆ ಫೋಟೋಸಿಂಥಸಿಸ್ ಅನ್ನೋ ಪ್ರೊಸೆಸ್ ಅಲ್ಲಿ ಯಾವ್ದಾವ್ದು ಈವೆಂಟ್ಸ್ ಬರುತ್ತೆ ಅನ್ನೋದು ನೋಡೋದಾದ್ರೆ ಟೋಟಲ್ ಆಗಿ 3 ಈವೆಂಟ್ಸ್ ಬರುತ್ತೆ. ಸೊ ನಾನು ಆ ಈವೆಂಟ್ಸ್ ಯಾವ್ದಾವ್ದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಸಮ್ಮರಿಯನ್ನ ಕೊಡ್ತೀನಿ. ಫೋಟೋಸಿಂಥಸಿಸ್ ಅಂದ್ರೆ ಹೇಗಾಗುತ್ತೆ, ಅದು ಆಕ್ಚುಯಲ್ ಆಗಿ ಪ್ಲಾಂಟ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಸಮ್ಮರಿ ಕೊಡ್ತೀನಿ. ಸೊ ದಟ್ ನಿಮ್ಗೆ ಆ ಈವೆಂಟ್ಸ್ ಅನ್ನ ಓದಿದ ತಕ್ಷಣ ಈಸಿಯಾಗಿ ಅರ್ಥ ಆಗುತ್ತೆ. ನಿಮಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಲಾಂಗ್ ವಿತ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಂಡ್ ಸನ್ಲೈಟ್ ಗ್ರೀನ್ ಪ್ಲಾಂಟ್ಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? C6H12O6 ದಟ್ ಈಸ್ ಗ್ಲೂಕೋಸ್ ಅಲಾಂಗ್ ವಿತ್ ಆಕ್ಸಿಜನ್ ಅಂಡ್ ವಾಟರ್ ಕೂಡ ರಿಲೀಸ್ ಆಗುತ್ತೆ. ಇದು ಕೆಮಿಕಲ್ ಈಕ್ವೇಶನ್ ಫಾರ್ ಫೋಟೋಸಿಂಥಸಿಸ್. ಓಕೆನಾ? ನಾನು ಮುಂಚೆ ಹೇಳಿದ್ದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್, ಇದು ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಓಕೆ, ನಾನೊಂದು ಪ್ಲಾಂಟ್ ರಫ್ ಡಯಾಗ್ರಾಮ್ ಹಾಕಿದ್ದೀನಿ. ಇದು ಪ್ಲಾಂಟ್ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಸನ್ ಅನ್ನ ಡ್ರಾ ಮಾಡ್ತೀನಿ. ಅಸ್ಯೂಮ್ ಮಾಡ್ಕೊಳ್ಳಿ ಇದು ಸನ್ ಅಂತ. ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ಲಾಂಟ್ ತಗೊಳುತ್ತೆ. ಸಾಯಿಲ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ವಾಟರ್ ಪ್ರೆಸೆಂಟ್ ಇರುತ್ತೆ. ಈ ವಾಟರ್ ಅನ್ನ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಸನ್ನಿಂದ ಸನ್ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಸನ್ನಿಂದ ಸನ್ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಸನ್ಲೈಟ್ ಅನ್ನ ಯಾವುದು ಅಬ್ಸರ್ವ್ ಮಾಡ್ಕೊಳುತ್ತೆ ಅಂದ್ರೆ ಲೀವ್ಸ್ ಅಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಪ್ರೆಸೆಂಟ್ ಇದೆ. ಸೊ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ.
ಸೊ ಸನ್ಲೈಟ್ ಆಯ್ತು, ಕ್ಲೋರೋಫಿಲ್ ಆಯ್ತು, ವಾಟರ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಈ 4 ಕಾಂಪೋನೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, C6H12O6 ದಟ್ ಈಸ್ ಗ್ಲೂಕೋಸ್ ಅನ್ನ ರಿಲೀಸ್ ಮಾಡುತ್ತೆ, ದಟ್ ಈಸ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಆಕ್ಸಿಜನ್ ಕೂಡ ರಿಲೀಸ್ ಮಾಡುತ್ತೆ. ಇದೇ ಆಕ್ಸಿಜನ್ ಅನ್ನ ನಾವು ಇನ್ಹೇಲ್ ಮಾಡೋದು ಡೈಲಿ. ಅಂಡ್ ವಾಟರ್ ಅನ್ನು ಕೂಡ ಬೈ ಪ್ರಾಡಕ್ಟ್ ಆಗಿ ಪ್ಲಾಂಟ್ಸ್ ರಿಲೀಸ್ ಮಾಡುತ್ತೆ. ಈ ಒಂದು ಟೋಟಲ್ ಪ್ರೋಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ಈ 4 ಕಾಂಪೋನೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಗ್ರೀನ್ ಪ್ಲಾಂಟ್ಸ್ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ, ದಟ್ ಈಸ್ ಗ್ಲೂಕೋಸ್. ಅಂತ ಒಂದು ಪ್ರೊಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಲೈಟ್ ಎನರ್ಜಿ, ಸನ್ಲೈಟ್ ಅಂದ್ರೆ ಇದು ಒಂದು ಲೈಟ್ ಎನರ್ಜಿ. ಲೈಟ್ ಎನರ್ಜಿ ಯಾವುದು ಅಬ್ಸರ್ವ್ ಮಾಡ್ಕೊಂತು, ಕ್ಲೋರೋಫಿಲ್ ಅಬ್ಸರ್ವ್ ಮಾಡ್ಕೊಂತು. ಕ್ಲೋರೋಫಿಲ್ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಈ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ. ಓಕೆನಾ? ಈ ಕೆಮಿಕಲ್ ಎನರ್ಜಿ ಏನ್ ಮಾಡುತ್ತೆ ಅಂತಂದ್ರೆ, ವಾಟರ್ ಪ್ರೆಸೆಂಟ್ ಇರುತ್ತಲ್ವಾ, ಈ ವಾಟರ್ ಅನ್ನ ಸ್ಪ್ಲಿಟ್ ಮಾಡುತ್ತೆ. ಈ ಕೆಮಿಕಲ್ ಎನರ್ಜಿ ವಾಟರ್ ಅನ್ನ ಸ್ಪ್ಲಿಟ್ ಮಾಡುತ್ತೆ. ವಾಟರ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎಲಿಮೆಂಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ. ಹೈಡ್ರೋಜನ್ ಏನ್ ಮಾಡುತ್ತೆ ಅಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇದೆಯಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಜೊತೆ ಜಾಯಿನ್ ಆಗುತ್ತೆ. ಸೊ ಅಡಿಷನ್ ಆಫ್ ಹೈಡ್ರೋಜನ್ ಟು ಅ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ರಿಡಕ್ಷನ್. ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಲೆಸನ್ ಅಲ್ಲಿ ಓದಿದಿರಾ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ ಅಲ್ಲಿ ರಿಡಕ್ಷನ್. ರಿಡಕ್ಷನ್ ಅಂತಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಟು ಅ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಅ ರಿಡಕ್ಷನ್. ಸೊ ಕಾರ್ಬನ್ ಡೈಆಕ್ಸೈಡ್ ಗೆ ಈ ಒಂದು ಹೈಡ್ರೋಜನ್ ಹೋಗಿ ಆಡ್ ಆಗುತ್ತೆ. ಆಡ್ ಆದಾಗ ಏನಾಗುತ್ತೆ, C6H12O6 ಅಂದ್ರೆ ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಏನಾಯ್ತು ಅಂದ್ರೆ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ಪ್ರೊಸೆಸ್ ಆಯ್ತು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗೆ ಹೈಡ್ರೋಜನ್ ಹೋಗಿ ಆಡ್ ಆಯ್ತು. ಸೊ ಫುಡ್ ನಮ್ಗೆ ಏನಾಯ್ತು, ಪ್ರೊಡ್ಯೂಸ್ ಆಯ್ತು. ಫಸ್ಟ್ ಗೆ ಏನಾಗುತ್ತೆ ಅಂದ್ರೆ, ಕ್ಲೋರೋಫಿಲ್ ಲೈಟ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳತ್ತೆ. ಆ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಕೆಮಿಕಲ್ ಎನರ್ಜಿ ಏನ್ ಮಾಡುತ್ತೆ, ವಾಟರ್ ಅನ್ನ ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ, ದಟ್ ಈಸ್ ಇದೇ ಆಕ್ಸಿಜನ್ ಹೊರಗಡೆ ಬರುತ್ತೆ. ಹೈಡ್ರೋಜನ್ ಏನ್ ಪ್ರೆಸೆಂಟ್ ಇರುತ್ತೋ ಈ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಜಾಯಿನ್ ಆಗುತ್ತೆ, ಅಂದ್ರೆ ಆಡ್ ಆಗುತ್ತೆ. ಇದು ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ ಪ್ಲೇಸ್ ಆಗುತ್ತೆ. ಆಗ ನಿಮಗೆ ಗ್ಲೂಕೋಸ್ ಅನ್ನೋ ಒಂದು ಫುಡ್ ಮಾಲಿಕ್ಯೂಲ್ ಪ್ರಿಪೇರ್ ಆಗುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಕೂಡ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ. ದಿಸ್ ಈಸ್ ಹೌ ದ ಫೋಟೋಸಿಂಥಸಿಸ್ ಪ್ರೊಸೆಸ್ ವರ್ಕ್ಸ್ ಇನ್ ದ ಗ್ರೀನ್ ಪ್ಲಾಂಟ್ಸ್. ಇದನ್ನೇ ಅಲ್ಲಿ ಅವರು 3 ಈವೆಂಟ್ಸ್ ಆಗಿ ಹೇಳಿದ್ದಾರೆ. ಸೊ ಫಸ್ಟ್ ಈವೆಂಟ್ ಈಸ್ ಅಬ್ಸರ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ಕ್ಲೋರೋಫಿಲ್ ಲೀವ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಲೀವ್ಸ್ ಅಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಕ್ಲೋರೋಫಿಲ್ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳತ್ತೆ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಕೆಮಿಕಲ್ ಎನರ್ಜಿ ವಾಟರ್ ಮಾಲಿಕ್ಯೂಲ್ ಅನ್ನ ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗೆ ಹೈಡ್ರೋಜನ್ ಬಂದು ಆಡ್ ಆಗುತ್ತೆ. ಹೈಡ್ರೋಜನ್ ಬಂದು ಆಡ್ ಆದಾಗ C6H12O6 ಫುಡ್ ಫಾರ್ಮೇಶನ್ ಆಗುತ್ತೆ. ಉಳುಕಿದ ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ವಾಪಸ್ ಬರುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಕೂಡ ಬೈ ಪ್ರಾಡಕ್ಟ್ ಆಗಿ ಫೋಟೋಸಿಂಥಸಿಸ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ರೀತಿ ಫೋಟೋಸಿಂಥಸಿಸ್ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ವರ್ಕ್ ಆಗುತ್ತೆ. ನಾನು ಹೇಳಿದೆ ಸನ್ಲೈಟ್ ಎನರ್ಜಿಯನ್ನ ಕ್ಲೋರೋಫಿಲ್ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ. ಹಾಗಾದ್ರೆ ಕ್ಲೋರೋಫಿಲ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಕ್ಲೋರೋಫಿಲ್ ಕ್ಲೋರೋಪ್ಲಾಸ್ಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಲೀವ್ಸ್ ಆಫ್ ದ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು ಅಂತ ನೋಡೋಣ. ದೀಸ್ ಆರ್ ದ ಸ್ಮಾಲ್ ಆರ್ಗನಲ್ಸ್. ಅಂದ್ರೆ ಕ್ಲೋರೋಪ್ಲಾಸ್ಟ್ ಅನ್ನೋದು ಸ್ಮಾಲ್ ಆರ್ಗನಲ್ಸ್ ಆಗಿದೆ. ಫೌಂಡ್ ಇನ್ ದ ಪ್ಲಾಂಟ್ ಸೆಲ್. ಆಬ್ವಿಯಸ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇಟ್ ಕಂಟೈನ್ಸ್ ಕ್ಲೋರೋಫಿಲ್ ದಟ್ ಈಸ್ ಗ್ರೀನ್ ಪಿಗ್ಮೆಂಟ್ ವಿಚ್ ಅಬ್ಸರ್ವ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಸ್ಮಾಲ್ ಆರ್ಗನಲ್ ಪ್ಲಾಂಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫಿಲ್ ಇಸ್ ಅ ಗ್ರೀನ್ ಪಿಗ್ಮೆಂಟ್. ಕ್ಲೋರೋಫಿಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಸನ್ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಅಂಡ್ ಆಲ್ಸೋ ಗ್ರೀನ್ ಪ್ಲಾಂಟ್ಸ್ ಗೆ ಗ್ರೀನ್ ಕಲರ್ ಆಗಿರೋದಕ್ಕೆ ರೀಸನ್ ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ 2 ಯೂಸಸ್ ಇದೆ. ಕ್ಲೋರೋಫಿಲ್ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ. ಅಂಡ್ ಆಲ್ಸೋ ಕ್ಲೋರೋಫಿಲ್ ಗಿವ್ಸ್ ಗ್ರೀನ್ ಕಲರ್ ಟು ದ ಪ್ಲಾಂಟ್ಸ್. ಓಕೆನಾ? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನಂತ ನಿಮ್ಗೆ ಈಗ ಗೊತ್ತಾಗಿದೆ.
ನೆಕ್ಸ್ಟ್ ಇಸ್ ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಅಂದ್ರೆ ಲೀಫ್ ಅನ್ನ ನೀವು ಕ್ರಾಸ್ ಸೆಕ್ಷನ್ ಆಗಿ ಕಟ್ ಮಾಡಿ ಈ ಮೈಕ್ರೋಸ್ಕೋಪ್ ಅಂಡರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೀಫ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಈ ಡಯಾಗ್ರಾಮ್ ನಿಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡೋದಕ್ಕೆ ನೀಟಾಗಿ ಕಲ್ತ್ಕೊಳ್ಳಿ. ಅಲಾಂಗ್ ವಿತ್ ದಟ್ ಲೇಬಲಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೋಡೋಣ ಡಯಾಗ್ರಾಮ್ ಹೇಗಿದೆ ಅಂತ. ನಾನು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಡಯಾಗ್ರಾಮ್ ಇದೆಯೋ ಅದೇ ರೀತಿ ಡ್ರಾ ಮಾಡಿದ್ದೀನಿ. ಅದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಲೀಫ್. ಈ ಲೀಫ್ ಮಧ್ಯೆ ಒಂದು ಲೈನ್ ಕಾಣಿಸುತ್ತೆ ಅಲ್ವಾ? ಈ ಲೈನ್ ಅನ್ನ ಮಿಡ್ರಿಬ್ ಅಂತ ಕರೀತಾರೆ. ಮಿಡ್ ಅಂದ್ರೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ಲೈನ್ ಅನ್ನ ಮಿಡ್ರಿಬ್ ಅಂತ ಕರೀತಾರೆ. ಮಿಡ್ರಿಬ್ ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಅನ್ನ ನೀವು ನೋಡ್ತೀರಾ. ಈ ಸ್ಟ್ರಕ್ಚರ್ಸ್ ಅನ್ನ ನಾವು ವೇನ್ಸ್ ಅಂತ ಕರಿತೀವಿ. VEIN ವೇನ್ಸ್ ಅಂತ ಕರಿತೀವಿ. ಲೀಫ್ ಮೇಲೆ ಇರ್ತಕ್ಕಂಥ ಸರ್ಫೇಸ್, ಇದು ಒಂದು ಸರ್ಫೇಸ್ ಅಲ್ವಾ? ಈ ಸರ್ಫೇಸ್ ಅನ್ನ ಲ್ಯಾಮಿನಾ ಆರ್ ಲೀಫ್ ಬ್ಲೇಡ್ ಅಂತ ಕರೀತಾರೆ. ಸೊ ಮಿಡ್ರಿಬ್ ಕೆಳಗಡೆ ನೀವು ಈ ರೀತಿ ಬಂದ್ರೆ ಫೋಯಿಲಮ್ ಅಂಡ್ xylem, 2 ವಾಸ್ಕ್ಯುಲರ್ ಬಂಡಲ್ಸ್ ಅನ್ನ ನೋಡ್ತೀರಾ. ಫೋಯಿಲಮ್ ಇಸ್ ಅ ಫುಡ್ ಕಂಡಕ್ಟಿಂಗ್ ಟಿಶ್ಯೂ, xylem ಇಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಈ ಒಂದು ಲೀಫ್ ಅನ್ನ ನೀವು ಇಲ್ಲಿ ಕ್ರಾಸ್ ಸೆಕ್ಷನ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಈ ಪಾರ್ಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಲೀಫು ಈ ರೀತಿಯಾಗಿ ಕಾಣುತ್ತೆ. ದಿಸ್ ಇಸ್ ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಓಕೆನಾ? ನೋಡೋಣ. ಮೇಲೆ ಒಂದು ನಿಮ್ಗೆ ವ್ಯಾಕ್ಸಿ ಕ್ಯೂಟಿಕಲ್ ಅನ್ನೋ ಒಂದು ಸ್ಟ್ರಕ್ಚರ್ ಕಾಣುತ್ತೆ. ಈ ಲೈನ್ ಇದೆಯಲ್ಲ, ಇದು ವ್ಯಾಕ್ಸಿ ಕ್ಯೂಟಿಕಲ್. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಟ್ ಗಿವ್ಸ್ ಪ್ರೊಟೆಕ್ಷನ್. ನಮ್ ಸ್ಕಿನ್ ಮೇಲೆ ಹೇಗೆ ಒಂದು ಎಪಿಡರ್ಮಲ್ ಸೆಲ್ಸ್ ಇರುತ್ತೋ ಅದೇ ರೀತಿ ಇಲ್ಲೂ ಲೀಫ್ ಅಲ್ಲೂ ಕೂಡ ಎಪಿಡರ್ಮಲ್ ಸೆಲ್ಸ್ ಇರುತ್ತೆ. ಮೇಲೆ ಇರ್ತಕ್ಕಂಥ ಎಪಿಡರ್ಮಲ್ ಸೆಲ್ಸ್ ಅನ್ನ ಅಪ್ಪರ್ ಎಪಿಡರ್ಮೀಸ್ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥದ್ದನ್ನ ನಾವು ಲೋಯರ್ ಎಪಿಡರ್ಮೀಸ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಒಂದು ಡಾಟ್ ಲೈಕ್ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡಿದೀನಿ. ಇದನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಈ ಕ್ಲೋರೋಪ್ಲಾಸ್ಟ್ ಎಲ್ಲ ಏನ್ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ, ದಟ್ ಈಸ್ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಕೆಲವೊಂದು ನೀವು ಸ್ಪೇಸಸ್ ಅನ್ನ ನೋಡ್ತೀರಾ. ಈ ಸ್ಪೇಸಸ್ ಅನ್ನ ಏರ್ ಸ್ಪೇಸಸ್ ಅಂತ ಕರಿತೀವಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರೆಸೆಂಟ್ ಇರುತ್ತೆ, ಆಕ್ಸಿಜನ್ ಕೂಡ ಪ್ರೆಸೆಂಟ್ ಇರುತ್ತೆ. ಇಲ್ಲೇ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ನೀವು ಏನ್ ನೋಡ್ತಿದಿರೋ ಈ ಸೆಲ್ಸ್ ಅನ್ನ ನಾವು ಗಾಡ್ ಸೆಲ್ಸ್ ಅಂತ ಕರಿತೀವಿ. ಇದು ಕೂಡ ಲೀವ್ಸ್ ಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಾಸ್ ಸೆಕ್ಷನ್ ಆಫ್ ಅ ಲೀಫ್. ಈ ಡಯಾಗ್ರಾಮ್ ಅನ್ನ ನೀಟಾಗಿ ಕಲ್ತ್ಕೊಂಡು ಅಂಡ್ ಲೇಬಲಿಂಗ್ ಮಾಡೋದನ್ನು ಕೂಡ ನೀವು ಕಲಿಬೇಕು. ಸೊ ನೆಕ್ಸ್ಟ್ ಈಸ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಹೇಗಿರುತ್ತೆ ಅನ್ನೋದು ನೋಡೋದಾದ್ರೆ, ಸ್ಟೊಮ್ಯಾಟಾ ಕನ್ಸಿಸ್ಟ್ ಆಫ್ ಗಾಡ್ ಸೆಲ್ಸ್. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಕಿಡ್ನಿ ಶೇಪ್ಡ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರತಕ್ಕಂತ ಸೆಲ್ಸ್ ಅನ್ನ ನಾವು ಗಾಡ್ ಸೆಲ್ಸ್ ಅಂತ ಕರಿತೀವಿ. ಈ ಗಾಡ್ ಸೆಲ್ಸ್ ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಗ್ರೀನ್ ಕಲರ್ ನ ಶೇಡ್ ಮಾಡಿದೀನಲ್ಲ, ಇದು ಕ್ಲೋರೋಪ್ಲಾಸ್ಟ್. ಓಕೆನಾ? ಇಲ್ಲಿ ಓವೆಲ್ ಶೇಪ್ಡ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನ ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಇಲ್ಲೇ ಗ್ಯಾಶಸ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸ್ಟೊಮ್ಯಾಟಲ್ ಪೋರು ಓಪನ್ ಆಗಿದ್ರೆ ಅದು ಓಪನ್ ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಇದೇ ಸ್ಟೊಮ್ಯಾಟಲ್ ಪೋರು ಇಲ್ಲಿ ಕ್ಲೋಸ್ ಆಗಿದೆ, ಸೊ ಅದನ್ನ ನಾವು ಕ್ಲೋಸ್ಡ್ ಸ್ಟೊಮ್ಯಾಟಲ್ ಪೋರ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟೊಮ್ಯಾಟಾ ಏನೇನ್ ಫಂಕ್ಷನ್ ಮಾಡುತ್ತೆ ಅನ್ನೋದು ನೋಡೋದಾದ್ರೆ, ಸ್ಟೊಮ್ಯಾಟಾ ಆರ್ ದ ಟೈನಿ ಓಪನಿಂಗ್ಸ್ ಆರ್ ಪೋರ್ಸ್ ದಟ್ ಎನೇಬಲ್ ಗ್ಯಾಶಸ್ ಎಕ್ಸ್ಚೇಂಜ್. ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಓಪನಿಂಗ್ಸ್ ಆರ್ ಪೋರ್ಸ್. ಈ ಒಂದು ಪೋರ್ಸ್ ಇಂದ ಏನಾಗುತ್ತೆ, ಗ್ಯಾಶಸ್ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ದಟ್ ಈಸ್ ಆಕ್ಸಿಜನ್ ಆರ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅಂದ್ರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಗ್ಯಾಸಸ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಯಾವ್ದಾವ್ದು ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್ ನೋಡೋದಾದ್ರೆ, ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ದಟ್ ಈಸ್ ದ ಲಾಸ್ ಆಫ್ ಎಕ್ಸೆಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್. ಟ್ರಾನ್ಸ್ಪಿರೇಷನ್ ಆಫ್ ಅ ವಾಟರ್ ಅನ್ನೋ ಒಂದು ಪ್ರೊಸೆಸ್ ಗೆ ಸ್ಟೊಮ್ಯಾಟಾ ಹೆಲ್ಪ್ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಆಫ್ ಅ ವಾಟರ್ ಅಂದ್ರೆ ಏನು, ದ ಪ್ರೊಸೆಸ್ ಆಫ್ ಲಾಸ್ ಆಫ್ ಎಕ್ಸೆಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಈಸ್ ನೋನ್ ಆಸ್ ಟ್ರಾನ್ಸ್ಪಿರೇಷನ್. ಅಂದ್ರೆ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರತಕ್ಕಂತ ಎಕ್ಸೆಸ್ ಆಫ್ ವಾಟರ್ ಲಾಸ್ ಆಗೋ ಒಂದು ಪ್ರೊಸೆಸ್ ಅನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಎಕ್ಸೆಸ್ ವಾಟರ್ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಅದು ಒಂದು ಸ್ಟೊಮ್ಯಾಟಲ್ ಪೋರ್ ಮುಖಾಂತರ ಔಟ್ಸೈಡ್ ಎಲಿಮಿನೇಟ್ ಆಗುತ್ತೆ. ಈ ಒಂದು ಪ್ರೊಸೆಸ್ ಅನ್ನ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸ್ಪಿರೇಷನ್ ಗೆ ಸ್ಟೊಮ್ಯಾಟಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫೋರ್ತ್ ಪಾಯಿಂಟ್ ನೋಡೋದಾದ್ರೆ, ಸ್ಟೊಮ್ಯಾಟಲ್ ಕ್ಲೋಸರ್ ಅಟ್ ನೈಟ್ ಪ್ರಿವೆಂಟ್ಸ್ ವಾಟರ್ ಫ್ರಮ್ ಎಸ್ಕೇಪಿಂಗ್ ಥ್ರೂ ದ ಪೋರ್ಸ್. ಯೂಶಲಿ ಸ್ಟೊಮ್ಯಾಟಲ್ ಪೋರು ನೈಟ್ ಟೈಮ್ ಕ್ಲೋಸ್ ಆಗಿರುತ್ತೆ. ಸೊ ಸ್ಟೊಮ್ಯಾಟಲ್ ಪೋರು ನೈಟ್ ಕ್ಲೋಸ್ ಆಗಿರೋದ್ರಿಂದ ವಾಟರ್ ಪೋರ್ಸ್ ಇಂದ ಎಸ್ಕೇಪ್ ಆಗೋದನ್ನ ಇದು ಪ್ರಿವೆಂಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ. ಸೊ ಇಲ್ಲಿಗೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅನ್ನೋ ಸಬ್ ಟಾಪಿಕ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾನು ನ್ಯೂಟ್ರಿಷನ್ ಇನ್ ಅಮೀಬಾ ಅಂದ್ರೆ ಅಮೀಬಾದಲ್ಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟಾಪಿಕ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.